ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತतो ಜಯೌದಿರ ನಷ್ಟಪ್ರಾಯುಷ ಭದ್ರಶ್ಚ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿನ ಶುಭಂ ಕರೋತಿ ವಾಚಾಲ ಭಂಗುಂ ಲಂಘಾಯತೆ ಹಿರಮಿತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಿಣ ಪರಮಾನಂದಮಾಧವ ಶ್ರೀ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಗಣ ಸಲಾಖ್ಯ ಚಕ್ಷುಂ ಮಿಲಿತನ್ಯೇನ ತಸ್ಮೈ ಶ್ರೀ ಗುರುವೇ ನಮಃ ನಮ ಓಂ ಶ್ರೀಮದ ಕೃಷ್ಣ ವರ್ಷ ಸ್ವಾಮಿ ಗೌರವ ತಮ್ಮ ನಗರ ಗ್ರಾಮ ಧರ್ಮ ಸ್ವಾಮಿ ಧರ್ಮ ನಮಸ್ತೆ ಸರಸ್ವತಿ ಗೌರವ ಚರಣ ಭಾಷೆ ಶ್ರೀಧರ ಜಯ ಶ್ರೀ ಕೃಷ್ಣ ಧರ್ಮ ಶ್ರದ್ವೈತಿಕ ಶ್ವಾಸ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ. ಸೊ ಶ್ರೀಮದ್ ಭಾಗವತಂ 7 ಸ್ಕಂದ ಫಸ್ಟ್ ಅಧ್ಯಾಯ. ಸೊ ನಿನ್ನೆ ಏನ್ ನೋಡಿದ್ವಿ, ಆ ದೇವೋತ್ತಮ ಪರಮ ಪುರುಷರು ರಾಜಸೂಯಯಾಹ ಇದು 12th ಶ್ಲೋಕ. ಸೊ ಭಗವಂತ ದೇವೋತ್ತಮ ಪರಮಪುರುಷ ಏನ್ ಹೇಳ್ತಾರೆ, ಸೊ ಅವರವರ ಗುಣಗಳ ಅನುಸಾರ ಪ್ರಕಾರ ಅವರವರಿಗೂ ಫಲ ಸಿಕ್ಕುತ್ತೆ. ಸೊ ಇವಾಗ ಯುಧಿಷ್ಠಿರ ಮಹಾರಾಜ ಬಂದು ರಾಜಸೂಯ ಯಾಗ ಅಂದ್ರೆ ಅದು ರಾಜ ಅಸೂಯ ಯಾಗ. ರಾಜಸೂಯ ಯಾಗ ಅಂದ್ರೆ ಪೂರ್ತಿ ಎಕ್ಸ್ಪ್ಲನೇಷನ್ ಏನಂದ್ರೆ ರಾಜ ಅಸೂಯ ಯಾಗ. ಅಸೂಯೆ ಅಂದ್ರೆ ಎಲ್ಲರೂ ಅಸೂಯೆ, ರಾಜಕ್ಕೂ ಎಲ್ಲರೂ ಅಸೂಯೆ ಪಡ್ತಾರಂತೆ, ಆ ತರ ಒಂದು ಯಾಗ. ಅದು ಎಲ್ಲಾ ರಾಜಕ್ಕೂ ನಾನೇ ದೊಡ್ಡವನು ಆ ತರ ತೋರ್ಸೋದು ರಾಜ ಅಸೂಯ ಯಾಗ. ಅದು ಅಂದ್ರೆ ಶಾರ್ಟ್ ಆಗ ರಾಜಸೂಯ ಯಾಗ ಹೇಳ್ತಾರೆ. ಆದ್ರೆ ನೋಡ್ಕೊಳ್ಳಿ, ಎಲ್ಲಾ ರಾಜಕ್ಕೂ ಅಸೂಯೆ ಪಡ್ತಾರೆ ಅಂದ್ರೆ ಎಷ್ಟು ಗ್ರ್ಯಾಂಡ್ ಆಗ ಯಜ್ಞ ಮಾಡ್ತಾರೆ. ಅಷ್ಟೊಂದು ಯಜ್ಞ ಮಾಡ್ತಾ ಇರುವಾಗ ಅಲ್ಲಿ ಬಂದು ಫಸ್ಟು ಯಾರು ಶ್ರೇಷ್ಠರು ಅವ್ರಿಗೆ ಬಂದು ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಯುಧಿಷ್ಠಿರ ಏನ್ ಮಾಡ್ತಾರೆ, ಭೀಷ್ಮರ ಹತ್ರ ಕೇಳ್ತಾರೆ, ಭೀಷ್ಮದೇವರೇ ಇವಾಗ ಯಾರು ಶ್ರೇಷ್ಠರು ಅವ್ರಿಗೆ ಫಸ್ಟ್ ಪೂಜೆ ಕೊಡ್ಬೇಕಲ್ವಾ, ಏನ್ ಮಾಡೋದು ಅಂತ ಕೇಳ್ತಾರೆ. ಅವ್ರು ಬಂದು ಯಾಕೆ ಡೌಟು, ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ ಕೃಷ್ಣ ಇದಾರಲ್ವಾ, ಸೊ ಕೃಷ್ಣನಿಗೆ ಅದು ಕೊಡಬೇಕು ಅಂತ ಹೇಳ್ತಾರೆ. ಸೊ ಮತ್ತೆ ಇರೋ ಅಲ್ಲಿ ಆದ್ರೆ ಒಬ್ಬರೆಲ್ಲ ಎರಡು ಇಲ್ಲ, ಅಲ್ಲಿರೋ ಎಲ್ಲಾ ರಾಜಾಕ್ಳು, ಈ ಲೋಕದಲ್ಲಿರೋ ಎಲ್ಲಾ ರಾಜಾಕ್ಳು, ದೇವರುಗಳು, ಋಷಿಗಳು ಎಲ್ಲರೂ ಇರ್ತಾರೆ ಅಲ್ಲಿ. ಸೊ ಎಲ್ಲಾ ರಾಜಕಲ್ಲಂದ್ರೆ ಅವ್ರು ಬಂದು ಅಸುರಗಳಾಗಿರ್ಬೋದು, ದೇವರುಗಳಾಗಿರ್ಬೋದು, ಗುಣಗಳಲ್ಲಿ ಅವರ ಅಸುರ ಗುಣ ಇರ್ಬೋದು. ಸೊ ಆ ತರ ಇರೋ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ತಾರಂತೆ. ಆದ್ರೆ ಒಬ್ಬನು ಮಾತ್ರ ಅಕ್ಸೆಪ್ಟ್ ಮಾಡಿಲ್ಲ. ಯಾರು ಅಂದ್ರೆ ಶಿಶುಪಾಲ. ಆಕ್ಚುಲಿ ಶಿಶುಪಾಲ ಯಾರು ಅಂದ್ರೆ ಕೃಷ್ಣನ ಅತ್ತೆ, ಅದಾದ ವಸುದೇವರ, ಕೃಷ್ಣನ ತಂದೆ ಯಾರು ವಸುದೇವರಲ್ಲ, ವಸುದೇವರ ಸಹೋದರಿ. ಅವರ ಹೆಸರೇನು ಸುದಶ್ರವ. ಓಕೆ, ಸುದಶ್ರವ ಮಗ ಯಾರು, ಶಿಶುಪಾಲ. ಸೊ ಶಿಶುಪಾಲ ಚಿಕ್ಕ ವಯಸ್ಸಿಂದು ಯಾವಾಗ ಕೃಷ್ಣಂದ್ರೆ ಅವನಿಗೆ ಇಷ್ಟ ಆಗಲ್ಲ, ಯಾವಾಗ ಕೃಷ್ಣನ ಬೈತಾನೆ ಅವನು. ಸೊ ಅವಾಗ ಸುದಶ್ರವ ಬಂದು ಕೃಷ್ಣನ ಹತ್ರ ಬರ ಕೇಳ್ತಾರೆ. ಅವನು ನೀವು ಕೊಲ್ಬಾರ್ದು. ಆದ್ರೆ ಕೃಷ್ಣ ಹೇಳ್ತಾರೆ, ಇಲ್ಲ ತಪ್ಪು ಮಾಡಿದ್ರೆ ನಾವು ಕೊಲ್ತೀವಿ. ಸರಿ ಓಕೆ, ಅವನು ಮಾಡೋ 100 ತಪ್ಪು ನೀವು ಬಂದು ಅಕ್ಸೆಪ್ಟ್ ಮಾಡ್ಕೊ, ಆಮೇಲೆ 100 ಕಂಪ್ಲೀಟ್ ಆದ್ಮೇಲೆ ನೀವು ಅವನು ಕೊಲ್ಬೋದು. ಸೊ ಆ ತರ ಮಗನಕ್ಕೋಸ್ಕರ ಅವರ ತಾಯಿ ಈ ತರ ಕೇಳ್ಬಿಟ್ಟಿದ್ದಾರೆ, ಯಾರು ಸುದಶ್ರವ. ಸೊ ಅದೇ ತರ ಮಗನ ಹತ್ರ ಹೇಳ್ಬಿಟ್ಟಿದ್ದಾರೆ, ನೀವು ಬಂದು ಈ ತರ ಎಲ್ಲ ಏನ್ ಮಾಡಬಾರ್ದು. ಸಪೋಸ್ ಆ ತರ ನೀವು ಕಂಟ್ರೋಲ್ ಮಾಡಿಲ್ಲ, ಮತ್ತೆ ಕಂಟ್ರೋಲ್ ಆಗಿಲ್ಲ, ನೀವು ಈ ತರ ಕೃಷ್ಣನ ಬೈಬೇಕಂದ್ರೆ 100 ಮುಂಚೆ ನೀವು ಸ್ಟಾಪ್ ಮಾಡ್ಕೊ. 100 ಮೇಲೆ ಹೋದ್ರೆ ಕೃಷ್ಣ ನಿನ್ನ ಕೊಂದ್ಬಿಡ್ತಾನೆ. ಸೊ ಅವನು ಬಂದು ಲೆಕ್ಕ ಹಾಕೊಳ್ತಾನೆ, ಡೈಲಿ ಈ ಕೃಷ್ಣನ ಬೈತಾನೆ ಅವನು. ಎಷ್ಟು 99, 100 ಆದ್ರೆ ಕೃಷ್ಣ ಕೊಂದ್ಬಿಡ್ತಾನಲ್ವಾ. ಸೊ ಅದಕ್ಕೆ ಎವ್ರಿ ಡೇ 99 ಟೈಮ್ಸ್ ಕೃಷ್ಣನ ಬೈತಾನೆ ಅವನು. ಬಟ್ ಇವಾಗ ಏನಾಯ್ತು, ಇಲ್ಲಿ ರಾಜ ಸಭೆಯಲ್ಲಿ ಎಲ್ಲರೂ ಕೃಷ್ಣನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅವನಿಗೆ ಬಂದು ಅಷ್ಟು ಕೋಪ ಬಂದ್ಬಿಟ್ಟಿದೆ. ಇದೇನು ಎಲ್ಲಾ ರಾಜಗಳು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಕೃಷ್ಣನ್ನೇ, ಆ ತರ ಅವನಿಗೆ ಅಷ್ಟೊಂದು ಅಹಂಕಾರ, ಕೋಪ, ಅಸೂಯೆ ಎಲ್ಲ ಬಂದ್ಬಿಟ್ಟಿದೆ. ಯಾರಿಗೂ, ಶಿಶುಪಾಲನಿಗೂ. ಅದಕ್ಕೆ ಅವನು ಕೃಷ್ಣನ ಬೈಯಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ.
ಯುಧಿಷ್ಠಿರನ್ನೇ ಬೈದಿದ್ದಾನೆ, ಮತ್ತೆ ಅಲ್ಲಿ ಭೀಷ್ಮರ್ನಿ ಮತ್ತೆ ಕೃಷ್ಣನ್ನೇ ಬೈಯಕ್ಕೂ ಶುರು ಮಾಡಿಬಿಟ್ಟಿದ್ದಾನೆ. ಬೈತಾನೆ ಬೈತಾನೆ, ಅವರು ಅಷ್ಟು ಕೋಪ ಜಾಸ್ತಿ ಇರೋದ್ರಿಂದ ಅವನು ಲೆಕ್ಕ ಇಟ್ಕೊಳ್ಳೆಕ್ಕೆ ಮರ್ತೋಗ್ಬಿಟ್ಟಿದ್ದಾನೆ. ಆ ತರ ಮರ್ತೋಗಿದೆ ಮೇಲ್ಗಡೆ. ಅವಾಗ ಏನಾಯ್ತು, ಅವನು 100 ಕ್ರಾಸ್ ಮಾಡಿದಾನೆ. ತುರಂತ ಕೃಷ್ಣ ಏನ್ ಮಾಡಿದ್ದಾರೆ, ಸುದರ್ಶನ ಚಕ್ರ ಬಿಟ್ಟು ಅವನ್ನೇ ಕತ್ತರಿಸ್ಬಿಟ್ಟ ಸಾಯಿಸ್ಬಿಟ್ಟಿದ್ದಾರೆ. ಆ ತರ ಅವನು ತೀರೋಗ್ಮೇಲೆ ಏನಾಗುತ್ತೆ, ಅವನು ಒಳಗಡೆ ಇಂದು ಆ ಆತ್ಮ ಇರುತ್ತೆ ಅಲ್ವಾ, ಸೊ ಆ ಜೀವಾತ್ಮ ಸ್ಟೇಟ್ ಕೃಷ್ಣನ ಹತ್ರ ಹೋಗಿ ಐಕ್ಯ ಆಗಿಬಿಟ್ಟಿದೆ ಅಂತೆ. ನೋಡ್ಕೊಳ್ಳಿ ಎಷ್ಟು ಅವನು ಬೈದಿದ್ದಾನೆ, ಆದ್ರೆ ಆ ಆತ್ಮ ಸ್ಟ್ರೈಟ್ ಕೃಷ್ಣನ ಹತ್ರ ಹೋಗಿ ಐಕ್ಯ ಆಗ್ಬಿಟ್ಟಿದೆ. ಇದೆಲ್ಲ ಎಲ್ಲರೂ ನೋಡ್ತಾರೆ, ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ. ಅಲ್ಲಿರೋ ಎಲ್ಲ ರಾಜಾಕಲು ಋಷಿಗಳು ಎಲ್ಲರೂ ನೋಡ್ತಾ ಇದ್ದಾರೆ. ಇದು ಈ ರಾಜಸೂಯಾಗಲ್ಲಿ ಈ ತರ ಕೃಷ್ಣನ ಒಳಗಡೆ ಈ ತರ ಇವನ್ ಇಷ್ಟು ದುರ್ಮಾರ್ಗನು ಈ ಶಿಶುಪಾಲನು. ಇವನು ಯಾವ ತರ ಐಕ್ಯ ಆಗಿದ್ದಾನೆ, ಇದು ಸಾಧ್ಯ ಇಲ್ವೇ? ಯಾಕಂದ್ರೆ ಭಗವಂತನ ಹತ್ರ ಹೋಗಕ್ಕೆ ಎಷ್ಟೋ ಋಷಿಗಳು ಎಷ್ಟೋ ತಪಸ್ ಮಾಡ್ತಾರೆ, ಎಷ್ಟೋ ಜನಗಳು ಭಕ್ತಿ ಮಾಡ್ತಾರೆ. ಆ ತರ ಇರುವಾಗ ಬಟ್ ಇವನಿಗೆ ಯಾವ ತರ ಇಲ್ಲಿ ಈ ತರ ಭಾಗ್ಯ ಸಿಕ್ಕಿದೆ, ಡೌಟ್ ಬಂದ್ಬಿಟ್ಟಿದೆ. ಯಾರು ಯುಧಿಷ್ಠಿರ ಮಹಾರಾಜಗೂ. ತುರಂತ ಅವ್ರು ಬಂದು ದೇವಋಷಿ ನಾರದರ ಹತ್ರ ಕೇಳ್ತಾರೆ ಈ ಪ್ರಶ್ನೆನಿ, ಇದು ಎಲ್ಲಿಂದ ಸಾಧ್ಯ ಆಯ್ತು, ಯಾವ ತರ ಇದು ಆಯ್ತು? ಯಾಕಂದ್ರೆ ಭಕ್ತರುಗಳಿಗೆ ಇದು ಸಾಧ್ಯ ಇಲ್ಲ. ಬಟ್ ಶಿಶುಪಾಲ ಇಷ್ಟು ಅಸೂಯೆ ಪಡೋನು, ಅವನು ಪೋಯ್ ಈ ತರ ಭಗವಂತ ಹತ್ರ ಒಳಗಡೆ ಐಕ್ಯ ಆಯ್ತು, ಸಾಯುಜ್ಯ. ಯಾಕಂದ್ರೆ ಐಕ್ಯ ಆದ್ರೆ ಅದು ಸಾಯುಜ್ಯ ಮುಕ್ತಿ, ಸಾಯುಜ್ಯ ಮುಕ್ತಿಯು ಸಿಕ್ಕಿದೆ. ಇದು ನಾವು ಯಾವ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು? ಅವ್ರಿಗೆ ಬಂದು ಡೌಟ್ ಬಂದ್ಬಿಟ್ಟಿದೆ. ಭಗವಂತ ಕರುಣೆ ತೋರಿಸ್ತಾರೆ, ಇಲ್ಲನಲ್ಲ. ಬಟ್ ಭಗವಂತ ಕರುಣೆಯಿಂದ ಮತ್ತೆ ಆಕ್ಚುಲಿ ನಾವು ಬಂದು ಒಂದು ಚರಿತ್ರೆ ಕೇಳಿದೀನಿ. ಏನು, ವೇನನು ಒಂದು ರಾಜ ಇದ್ದಾನೆ. ಆ ರಾಜ ಅಷ್ಟು ಭಗವಂತನ ಬೈದಿದ್ದಾನೆ, ಬ್ರಾಹ್ಮಣರುಗಳನ್ನ ನಿಂದಿಸಿದ್ದಾನೆ. ಸೊ ಆ ತರ ಮಾಡೋದಿಂದು ಅವನು ಬಂದು ನರಕಕ್ಕೆ ಹೋಗಿದ್ದಾನೆ. ಬಟ್ ಅದೇ ತರ ಶಿಶುಪಾಲ ನರಕಕ್ಕೆ ಹೋಗ್ಬೇಕಲ್ವಾ? ಬಟ್ ಯಾಕೆ ಅವನು ನರಕಕ್ಕೆ ಹೋಗಿಲ್ಲ? ಯಾಕೆ ಅವನಿಗೂ ಸಾಯುಜ್ಯ ಮುಕ್ತಿ ಸಿಕ್ಕಿದೆ? ಇದು ನಮಗೂ ಯಾವ ತರ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾಕಂದ್ರೆ ಈ ಶಿಶುಪಾಲ ಚಿಕ್ಕ ವಯಸ್ಸಿಂದ ಈ ಸ್ವಭಾವ ಇದೆ ಅವನಿಗೂ. ಚಿಕ್ಕ ವಯಸ್ಸಿಂದ ಅವನಿಗೂ ಕೃಷ್ಣ ಅಂದ್ರೆ ಇಷ್ಟ ಆಗಲ್ಲ. ಅದೇ ತರ ಇವನು ಯಾವ ತರ ಇದ್ದಾನೋ ಅದೇ ತರ ಅವನ ಸಹೋದರ ದಂದವಕ್ರನು ಅದೇ ತರ ಇರುತ್ತಾನೆ. ದಂದವಕ್ರ ಬಂದು ಶ್ರುತದೇವ ಮಗ, ಶಿಶುಪಾಲ ಬಂದು ಸುದಶ್ರವ. ಆಕ್ಚುಲಿ ಇವರೆಲ್ಲ ಸಹೋದರಿಗಳು, ಇವರೆಲ್ಲ ಸಹೋದರಿ ಮಕ್ಕಳು, ಅದಕ್ಕೆ ಸಹೋದರರುಗಳಾಗ್ತಾರೆ. ತರ ಶಿಶುಪಾಲ ಮತ್ತೆ ದಂದವಕ್ರ ಇಬ್ಬರು ಆ ದೇವೋತ್ತಮ ಪರಮ ಪುರುಷ ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಇಬ್ಬರು ಯಾವಾಗ ಭಗವಂತನ ನಿಂದನೆ ಮಾಡ್ತಾ ಇರೋರು. ಸೊ ಈ ತರ ಇರೋರು ಅವರು ನಾಲ್ಕನೇ ಕತ್ತರಿಸ್ಬೇಕು. ಅವ್ರಿಗೂ ಏನು ವ್ಯಾಧಿಗಳು ಬಂದು ಅವರ ದೇಹ ನಾಶ ಆಗ್ಬೇಕು, ನರಗ ಲೋಹಲ್ಲಿ ಅವ್ರನ್ನ ಚಿತ್ರವಾದ ಮಾಡ್ಬೇಕು. ಆದ್ರೆ ಇದೆಲ್ಲ ಏನೇ ನಡೆದಿಲ್ವೇ? ಇದು ಎಲ್ಲಿಂದ ಆಯ್ತು, ಯಾಕಾಯ್ತು? ಯಾಕಂದ್ರೆ ಎಲ್ಲರ ಮುಂಚೆ ಇದು ನಡೀತಾ ಇದೆ, ಇಲ್ಲಿ ಎಲ್ಲರ ಮುಂಚೆ ನಡೀತಾ ಇದೆ. ಇದು ಎಲ್ಲಿಂದ ಆಗಿದೆ? ಸೊ ಅವ್ರಿಗೆ ನೋಡಿ ಈ ತರ ಪ್ರಶ್ನೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಅವರು ಆತ್ಮ ಹೋಗುವಾಗ ಒಂದು ದೀಪ ಪ್ರಕಾಶ, ಆ ಪ್ರಕಾಶ ಜ್ಯೋತಿ ಹೋಗಿ ಭಗವಂತ ಒಳಗಡೆ ಐಕ್ಯ ಆಯ್ತಂತೆ. ಆ ಜ್ಯೋತಿ ಶಿಶುಪಾಲ ಇಂದು ಆತ್ಮ ಜ್ಯೋತಿ ಸ್ವರೂಪವಾಗ ಹೋಗಿ ಭಗವಂತ ಹತ್ರ ಐಕ್ಯ ಆಯ್ತಲ್ವಾ. ಸೊ ಜ್ಯೋತಿ ಸ್ವರೂಪವಾಗ ನೋಡಿದಾರೆ ಎಲ್ಲರೂ. ಅಲ್ಲಿ ನಾರದರು ಇರ್ತಾರೆ. ಒಂದು ನಿಮಿಷ, ಸ್ಕ್ರೀನು ಚೇಂಜ್ ಆಯ್ತು ನೋಡಿ. ಸೊ ನೋಡಿ, ಇಲ್ಲಿ ಕೃಷ್ಣ ಕೂತ್ಕೊಂಡಿದ್ದಾರಾ, ಇದಿಷ್ಟು ಬಂದು ನಾರದರ ಹತ್ರ ಕೇಳ್ತಾ ಇದ್ದಾರೆ, ಇದು ಎಲ್ಲಿಂದ ಆಯ್ತು? ಇದ್ರ ಬಗ್ಗೆ ನಮಗೂ ನೀವೇ ಆನ್ಸರ್ ಕೊಡಬೇಕು. ಯಾಕಂದ್ರೆ ಎಲ್ಲರೂ ತಿಳ್ಕೊಬೇಕಲ್ವಾ.
ಯಾಕಂದ್ರೆ ನೀವ್ ಬಂದು ಒಂದು ಶ್ರೇಷ್ಠ ಆಧ್ಯಾತ್ಮಿಕ ಗುರು. ಸೊ ಅದಕ್ಕೆ ನಿಮ್ಮ ಹತ್ರ ನಾವು ಬಂದು ಕೇಳ್ತಾ ಇದ್ದೀನಿ. ಇವಾಗ ನಾರದರು ಮಾತಾಡಕ್ಕೆ ಶುರು ಮಾಡ್ತಾರೆ. ಓ ರಾಜ, ಆಕ್ಚುಲಿ ಭಗವಂತನಕ್ಕೆ ಬಂದು ಹೊಗಳೋದು ಹೆಗಳೋದು ಅದದು ಸುಖ ದುಃಖ ಲಾಭ ನಷ್ಟ ಯಾವೊಂದು ಈ ತರ ಎರಡುಗಳು ಏನೇ ಇಲ್ಲ. ಭಗವಂತ ಅಷ್ಟೊಂದು ಶ್ರೇಷ್ಠನು. ಆದ್ರೆ ನಾವೆಲ್ಲ ಬಂಧಾತ್ಮಕಲಾಗಿದ್ದೀವಿ. ಆದ್ರೆ ಭಗವಂತ ಆತರ ಇಲ್ವೇ? ಯಾಕಂದ್ರೆ ನಾವೆಲ್ಲ ಜಡ ಲೋಹಲ್ಲಿ ಇರ್ತೀವಿ, ಅದಕ್ಕೆ ನಾವು ಈ ತರ ಬಂಧಾತ್ಮಗಳಾಗಿದ್ದೀವಿ. ಸೊ ಆತರ ಇರುವಾಗ ಭಗವಂತ ಬಂದು ಆತರ ಯಾರನ್ನ ಏನ್ ನೋಡೋದೇ ಇಲ್ಲ. ಇವಾಗ ನಮ್ಮ ಮಕ್ಕಳೇ ಇರ್ತಾರೆ. ಏನೋ ಕೋಪದಿಂದ ಒಂದು ಮಗ ತಾಯಿನ ಬೈತಾನೆ ಅನ್ಕೊಳ್ಳಿ. ತಾಯಿ ಏನು ಅವ್ರ ತಲೆನ ಕತ್ತರಿಸಿ ಬಿಡ್ತಾರೆ ಏನು? ಇಲ್ವೇ? ಏನ್ ಮಾಡೋದು? ಅವನ ಬುದ್ಧಿ ಅಷ್ಟೇ ಅನ್ಕೊಂಡು ಬಿಟ್ಬಿಡ್ತಾರಲ್ವಾ. ಸೊ ಆ ತರ ಭಗವಂತ ಏನ್ ಮಾಡ್ತಾನೆ, ಎಲ್ಲ ಅವ್ರನ್ನಿತ್ತಿಗೆ ನರಗಲ್ಲಿ ಇಟ್ಟಿಲ್ಲ, ಅವ್ರನಿಗೂ ಸಾಹಿತ್ಯ ಮುಕ್ತಿ ಕೊಟ್ಬಿಟ್ಟಿದ್ದಾರೆ. ಸೊ ಭಗವಂತನಕ್ಕೂ ಈ ತರ ಹೊಗಳೋದು ಹೆಗಳೋದು ಈ ತರ ಯಾವೊಂದು ಡಿಫರೆನ್ಸ್ ಇಲ್ಲ. ಬಂಧಾತ್ಮಕಲಾಗಿ ಇರೋ ನಾವೇ ಅದೆಲ್ಲ ಯೋಚನೆ ಮಾಡ್ತೀವಿ. ಆಕ್ಚುಲಿ ಅವನು ಯಾವಾಗ ಭಗವಂತನ್ನೇ ಚಿಂತನೆ ಮಾಡ್ತಾ ಇದ್ದಾನೆ. ಆಕ್ಚುಲಿ ಇಲ್ಲಿ ಬಂದು ಭಗವಂತನೇ ಚಿಂತನೆ ಮಾಡ್ತಾ ಇರೋದು. ಕಾನ್ಶಿಯಸ್ನೆಸ್ ಚಿಂತನೆ, ಕಾನ್ಶಿಯಸ್ನೆಸ್ ಉಣರ್ವು ನಿಲೆ ಅಂತಾರೆ ತಮಿಳಲ್ಲಿ. ಬಟ್ ಕನ್ನಡಲ್ಲಿ ಏನ್ ಹೇಳ್ತಾರೆ ಮಾತಾಜಿ ಕಾನ್ಶಿಯಸ್ನೆಸ್ಗೂ? ಹರೇ ಕೃಷ್ಣ. ಕನ್ನಡಲ್ಲಿ ಏನ್ ಹೇಳ್ತಾರೆ ಮಾತಾಜಿ? ಕೃಷ್ಣನ ಸ್ಮರಣೆ. ಹರೇ ಕೃಷ್ಣ. ಸೊ ಭಕ್ತರಾಗಿರೋರು ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರಾ ಅಂದ್ರೆ ಇಲ್ಲ ಅಲ್ವಾ. ಸೊ ಆದ್ರೆ ಇವರು ಕೃಷ್ಣನ ವಿರೋಧಿ. ಕೃಷ್ಣನ ಯಾವಾಗ ಬೈತಾ ಇರ್ತಾರೆ, ಆದ್ರೆ ಯಾವಾಗ ಕೃಷ್ಣನ್ನೇ ನೆನೆಸ್ಕೊಳ್ತಾ ಇದ್ದಾರೆ. ಇಲ್ಲಿ ಬಂದು ಅವರು ನಮ್ನೆ ಹೊಗಳ್ತಾರ ಇಲ್ಲಂದ್ರೆ ಹೆಗಳ್ತಾರ ಆ ತರ ಭಗವಂತ ನೋಡಿಲ್ಲ. ಆದ್ರೆ ಕೃಷ್ಣನ್ನ ಯಾರು ನೆನೆಸ್ಕೊಳ್ತಾ ಇದಾರೆ, ಆ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಇರ್ತಾರೆ ಅದೇ ನೋಡ್ತಾ ಇದ್ದಾರೆ ಅಂತೆ ಭಗವಂತ. ಆದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ತಾನು ತನ್ನದನ್ನು ಆ ಅಹಂಕಾರಲ್ಲಿ ಇರ್ತೀವಿ. ಆದ್ರೆ ಭಗವಂತನ ಯಾವಾಗ ನೆನೆಸ್ಕೊಂಡು ಭಗವಂತನೇ ಹೊಗಳ್ಬೇಕು. ಇವರು ಅದೇ ಭಗವಂತನ ನೆನೆಸ್ಕೊಂಡು ಯಾವಾಗ ಭಗವಂತನೇ ಬೈತಾ ಇರ್ತಾರೆ ಅಷ್ಟೇ. ಸೊ ಇಲ್ಲಿ ಬಂದು ಅವರು ವಿರೋಧವಾಗಿ ನೋಡ್ತಾರ ಇಲ್ಲಂದ್ರೆ ಭಕ್ತಿಯಿಂದ ನೋಡ್ತಾರ? ಆತರ ಇಲ್ಲ. ಅವ್ರ ಭಯದಿಂದ ಮಾಡಿರ್ಲಿಲ್ಲ, ಪ್ರೀತಿಯಿಂದ ಮಾಡ್ಲಿಲ್ಲ, ಆಸೆ ಕಾಮೆಯಿಂದ ಮಾಡ್ಲಿ, ಏನಾவது ಮಾಡ್ಲಿ, ಆದ್ರೆ ಭಗವಂತನ ನೆನೆಸ್ಕೊಂಡಿದ್ರೆ ಸಾಕು. ನೋಡಿ ಭಗವಂತ ಎಷ್ಟೊಂದು ಹೇಳಿಬಿಟ್ಟಿದ್ದಾರೆ. ಅವ್ರ ವಿರೋಧವಾಗಿರ್ಲಿ ಇಲ್ಲಾಂದ್ರೆ ಭಕ್ತರಾಗಿರ್ಲಿ ಇಲ್ಲಾಂದ್ರೆ ಪ್ರೀತಿಸ್ಲಿ ಇಲ್ಲಾಂದ್ರೆ ಸ್ನೇಹ ಭಾವಲ್ಲಿರಲಿ, ಯಾವ ಭಾವಲ್ಲಿ ಯಾವ್ದಿರಲಿ, ಆದ್ರೆ ಯಾವಾಗ ನನ್ನ ನೆನೆಸ್ಕೊಳ್ತಾ ಇರ್ಬೇಕು ಅಷ್ಟೇ. ಸೊ ಅದೇ ಇಲ್ಲಿ ಭಗವಂತ ಬಂದು ಯೋಚನೆ ಮಾಡ್ತಾರೆ. ಸೊ ಯಾವಾಗ ನಿತ್ಯಂ ಭಗವಂತನೇ ನೆನೆಸ್ಕೊಳ್ತಾ ಇರ್ಬೇಕು ಅಷ್ಟೇ. ಸೊ ಅದೇ ತರ ಭಗವಂತನು ಈ ತರ ಯಾರೊಬ್ರು ನೆನೆಸ್ಕೊಳ್ತಾ ಇದ್ದಾರೋ ಅವನು ಭಗವಂತ ಬಿಡ್ತಾನಾ? ಅವರು ಪ್ರೀತಿಯಿಂದ ಮಾಡ್ಲಿ ಇಲ್ಲಾಂದ್ರೆ ವಿರೋಧ ಭಾವದಿಂದ ಮಾಡ್ಲಿ, ಆದ್ರೆ ಯಾವ ತರವಾದ ಮಾಡ್ಲಿ, ಆದ್ರೆ ಯಾವಾಗ ಭಗವಂತ ನೆನೆಸ್ಕೊಳ್ತಾ ಇದ್ದಾರಲ್ವಾ, ಪ್ರಜ್ಞೆಲ್ಲೇ ಇರ್ತಾರಲ್ವಾ, ಕೃಷ್ಣ ಪ್ರಜ್ಞೆಲ್ಲೇ ಇರ್ತಾರಲ್ವಾ. ಸೊ ಅದಕ್ಕೆ ಭಗವಂತ ಬಿಟ್ಟಿಲ್ಲಂತೆ. ಯಾವಾಗ ಭಗವಂತನ ಭಕ್ತಿಲೇ ಇರ್ತಾರೆ. ಇವಾಗ ನೀವು ನೋಡಿದ್ರೆ ಜಹಾಯ್ ಮಹಾಯ್, ಸೊ ಅವರು ಏನ್ ಮಾಡ್ತಾರೆ, ಈ ತರ ಮಹಾಪಾಪಿಗಳಾಗಿರ್ತಾರೆ. ಸೊ ಮಹಾಪಾಪಿಯಾಗಿರೋರು ಭಗವಂತ ಅವನು ಬಿಟ್ಟಿದ್ದಾರೆ ಏನು? ಇಲ್ವೇ? ಆದ್ರೆ ಚೈತನ್ಯ ಮಹಾಪ್ರಭು ಅವ್ರಿಗೂ ಏನ್ ಮಾಡಿಬಿಟ್ಟಿದ್ದಾರೆ, ಅವ್ರನ್ನ ಭಕ್ತರಾಗಿ ಬಿಟ್ಟಿದ್ದಾರೆ. ಸೊ ಅದೇ ಇಲ್ಲಿ ಬಂದು
ನೀವು ರಾಗ ಮಾರ್ಗಲ್ಲಿರಿ, ಇಲ್ಲಾಂದ್ರೆ ದಾಸ್ಯ ಮಾರ್ಗಲ್ಲಿರಿ, ಇಲ್ಲಾಂದ್ರೆ ವಾತ್ಸಲ್ಯ ಮಾರ್ಗಲ್ಲಿರಿ, ಇಲ್ಲಾಂದ್ರೆ ಮಾಧುರ್ಯ ಮಾರ್ಗಲ್ಲಿರಿ. ಏನೋ ಏನಾವುದೋ ಒಂದು ರಸಲ್ಲಿ, ಶಾಂತರಸ, ಆ, ದಾಸ್ಯರಸ, ಸಾಕ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ ಅಂತ ಹೇಳ್ತೀವಲ್ವಾ. ಸೊ ನೀವು ಯಾವ ರಸಲ್ಲಿ ಯಾವ್ದಿರಿ, ಆದ್ರೆ ಏನಾದ್ರು ಒಂದು ಮಾಡಿದರೆ ಸಾಕು. ಸೊ ಭಗವಂತ ದ್ವಾರಕೆಯಲ್ಲಿರ್ತಾರೆ. ಸೊ ದ್ವಾರಕೆಯಲ್ಲಿರೋ ಎಲ್ಲರೂ ಭಗವಂತನೇ ಅಷ್ಟೊಂದು ಆ ಭಾವಲ್ಲಿ ನೋಡ್ತಾರೆ, ಒಬ್ಬೊಬ್ರು ಒಂದೊಂದು ಭಾವಲ್ಲಿ ನೋಡ್ತಾರೆ. ಯಾಕಂದ್ರೆ ಭಗವಂತ ಅಲ್ಲಿಂದು ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅವರೆಲ್ಲ ಬಿಡಕ್ಕೆ ಇಷ್ಟ ಆಗಲ್ಲ. ಅಯ್ಯೋ ಭಗವಂತ ಹೋದ್ರೆ ಮತ್ತೆ ನಮ್ಗೂ ಏನೋ ಭಗವಂತ ಬಿಟ್ಟಿರಕ್ಕೆ ಆಗಲ್ವೇ, ಆತರ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಭಗವಂತ ಸಚ್ಚಿದಾನಂದ ವಿಗ್ರಹ ರೂಪ. ಭಗವಂತನ ಯಾವಾಗ ನೆನೆಸ್ಕೊಳ್ತಾ ಇದ್ರು. ಅದೇ ತರ ಅಕ್ರೂರರು ಅಕ್ರೂರರು ಏನ್ ಮಾಡ್ತಾರೆ, ಕೃಷ್ಣ ಬಲರಾಮಣ್ಣಿ ಆ ಮಥುರಾಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಸೊ ವೃಂದಾವನ ಇಂದು ಅವರು ರಥದಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿರೋ ಗೋಪಿಯರಿಗೆಲ್ಲ ಬಿಟ್ಟಿದಾರಾ? ಇಲ್ವೇ. ಯಾಕಂದ್ರೆ ಕೃಷ್ಣನ ಬಿಟ್ಟು ಇರಕ್ ಅಲ್ಲಿರೋ ಗೋಪಿಯರ್ಗಳ್ಗ ಇಷ್ಟ ಇಲ್ಲ, ಅಲ್ಲಿರೋ ಗೋಪುರಗಳಿಗೂ ಇಷ್ಟ ಇಲ್ಲ. ಯಾಕಂದ್ರೆ ಗೋಪುರಗಳೆಲ್ಲ ಸ್ನೇಹ ಭಾವದಲ್ಲಿ ಇರ್ತಾರೆ, ಗೋಪಿಯರ್ಗಳೆಲ್ಲ ಮಾಧುರ್ಯ ಭಾವದಲ್ಲಿ ಇರ್ತಾರೆ. ಅದೇ ತರ ಕಂಸನ್ನೇ ಅನ್ಕೊಳ್ಳಿ. ಕಂಸ ಯಾವಾಗ ಕೃಷ್ಣನೇ ನೆನೆಸ್ಕೊಳ್ತಾ ಇದ್ದಾನೆ. ಅವನು ಅಯ್ಯೋ ಯಾವಾಗ ಕೃಷ್ಣ ಬರ್ತಾನೋ ಗೊತ್ತಿಲ್ವೇ, ಯಾವಾಗ ಅವನು ಬಂದು ನನ್ನ ಸಾಯಿಸ್ತಾನೋ ಗೊತ್ತಿಲ್ವೇ, ಓ ನಾವು ಇಷ್ಟು ಅಸುರಗಳನ್ನ ಕಳಿಸಿದ್ವಿ, ಆದ್ರೆ ಅವನು ಸಾಯದೇ ಇಲ್ಲ. ಅವನು ಮತ್ತೆ ಮತ್ತೆ ಗೆಲಿತಾನೆ, ಮತ್ತೆ ಅವನು ಬರ್ತಾನೆ. ಸೊ ಯಾವಾಗ ಕಂಸನ್ನು ಕೃಷ್ಣನೇ ನೆನೆಸ್ಕೊಳ್ತಾ ಇದ್ದಾನೆ ನೋಡಿ. ಭಕ್ತರು ನಾವೇ ಆ ಚಾಂಟಿಂಗ್ ಮಾಡೋ 2 hours ಅಷ್ಟೇ, ಮತ್ತೆ ಕ್ಲಾಸಲ್ಲಿರೋ 1 hour ಅಷ್ಟೇ. ಒನ್ ಡೇಗೆ ನಾವು 3 hours ನಡೆಸ್ಕೊಳ್ತಾ ಇದ್ವಿ. ಆದ್ರೆ ಕಂಸ ನೋಡ್ಕೊಳ್ಳಿ, ಕಂಸ ಹತ್ರ ನಾವಿರಕ್ಕಾಗಲ್ಲ. ಬಟ್ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದೀನಿ, ಕಂಸ 24 hours ಅವನು ಕನಸುಳ್ಳೇ ಅವಾಗ ಕೃಷ್ಣನ್ನೇ ನೆನೆಸ್ಕೊಳ್ತಾ ಇದ್ದಾನಂತೆ. ಸೊ ಈ ತರ ಗೋಪಿಯರ್ಗಳು ತರ ಇರೋರ್ಗೂ ಭಗವಂತ ಏನೋ ಮೋಕ್ಷ ಕೊಡ್ತಾನೆ. ಕಂಸ ತರ ಭಯ ಪಡೋಣಕ್ಕೂ ಕೃಷ್ಣನಿ ನೋಡಿ ಭಯ ಪಡ್ತಾ ಇದ್ದಾನಲ್ವಾ, ಸೊ ಅವನಕ್ಕೂ ಮೋಕ್ಷ ಕೊಡ್ತಾರೆ. ಶಿಶುಪಾಲ ತರ ಅವನ, ಯಾಕಂದ್ರೆ ಶಿಶುಪಾಲ ಯಾವಾಗ ದ್ವೇಷಿಸ್ತಾ ಇದ್ದಾನೆ, ಸೊ ಅವನಕ್ಕೂ ಮೋಕ್ಷ ಕೊಡ್ತಾರೆ. ಅದೇ ತರ ಎಷ್ಟೋ ಅಸುರರುಗಳು, ಯಾಕಂದ್ರೆ ನೀವು ಭೂದನ ನೋಡಿದ್ರೆ, ಭೂದನ ಹತ್ರ ಕೃಷ್ಣ ಹಾಲು ಕುಡ್ದಿದ್ದಾರೆ. ಯಾಕಂದ್ರೆ ಜಸ್ಟ್ 1 month ಬೇಬಿ. ಸೊ ನನ್ಗೂ ತಾಯಿ ತರ ಹಾಲು ಕೊಟ್ಟಿದ್ದಾರೆ, ಅವ್ರಿಗೂ ಮೋಕ್ಷ ಕೊಟ್ಟಿದ್ದಾರೆ ನೋಡಿ. ಸಾಯಿಸಕ್ಕೆ ಬಂದೆ ಬೋಧನಕ್ಕೂ ಮೋಕ್ಷ ಕೊಟ್ಟಿದ್ದಾರೆ. ಅದೇ ತರ ಅವರು ದ್ವಾರಗೆಲ್ಲಿರೋ ಎಲ್ಲ ಯಾದವರುಗಳು ಅವರೆಲ್ಲ ಏನೋ ರಿಲೇಷನ್ನೇ ಅಲ್ವಾ, ಸೊ ಅವ್ರಿಗೆಲ್ಲರಿಗೂ ಮೋಕ್ಷ. ಅದೇ ತರ ಸ್ನೇಹ ಭಾವಲ್ಲಿ ಯಾರಿದ್ರು, ಪಾಂಡವರುಗಳು. ಸೊ ಅವರು ಯಾವಾಗ ಕೃಷ್ಣನ್ನೇ ನೆನೆಸ್ಕೊಳ್ತಾ ಇದ್ರು, ಸೊ ಅವ್ರಿಗೂ ಮೋಕ್ಷ. ಸೊ ಯಾರು ಭಕ್ತಿ ಮಾಡಿದ್ರ ಅವ್ರಿಗೂ ಮೋಕ್ಷ. ಸೊ ಈ ತರ ಕೃಷ್ಣನು 5 types ಆಫ್ ಮೋಕ್ಷ ಕೊಡ್ತಾ ಇದ್ದಾನೆ. ಸಾಯುಜ್ಯ ಮುಕ್ತಿ, ಸಾಲೋಗ್ಯ ಮುಕ್ತಿ, ಸಾರೂಪ್ಯ ಮುಕ್ತಿ, ಸಾಮೀಪ್ಯ ಮುಕ್ತಿ, ಸಾರ್ಷ್ಟ್ಯ ಮುಕ್ತಿ. ಸೊ ಅವರವರು ಯಾವ ರಸಲ್ಲಿ ಭಕ್ತಿ ಮಾಡ್ತಾರೋ ಆ ರಸಲ್ಲಿ ಅವ್ರಿಗೂ ಭಕ್ತಿ ಅವರ ಅನುಸಾರ ಪ್ರಕಾರ ಅವ್ರಿಗೂ ಮೋಕ್ಷ ಕೊಡ್ತಾರೆ. ಯಾಕಂದ್ರೆ ಇವರೆಲ್ಲ ಯಾವಾಗ ಭಗವಂತ ನೆನೆಸ್ಕೊಳ್ತಾ ಇದ್ರು. ನೀವು ಭಗವಂತನ ಯಾವ ರೂಪಲ್ಲಿ ಆದ್ರೂ ನೆನೆಸ್ಕೊಳ್ಳಿ, ಆದ್ರೆ ಭಗವಂತ ನಿಮ್ಗೆ ಮೋಕ್ಷ ಕೊಡ್ತಾನೆ. ನಿಮ್ಗೆ ಎದು ಇಷ್ಟ ಆಗುತ್ತೋ ಅದು ಅಷ್ಟೇ. ಆದ್ರೆ ನೋಡ್ಕೊಳ್ಳಿ, ಇಷ್ಟ ಇಂದು ಮಾಡಿದರೆ ಓಕೆ, ಇಷ್ಟ ಇಲ್ಲಾದು ಮಾಡಿದ್ರೆ ಓಕೆ, ಆದ್ರೆ ಕೃಷ್ಣ ನೆನೆಸ್ಕೊಂಡಿದ್ರೆ ಸಾಕು. ಅದೇ ಇಲ್ಲಿ ಹೇಳ್ತಾ ಇರೋದು. ಓಕೆ. ಶಿವಹ ಮತ್ತೆ ನಾರದರು ಹೇಳ್ತಾ ಇದ್ದಾರೆ, ಓ ಪಾಂಡವರಲ್ಲಿ ಶ್ರೇಷ್ಠರೇ ಯುಧಿಷ್ಠಿರ. ಸೊ ಈ ಶಿಶುಪಾಲ ಮತ್ತೆ ದಂದವಗ್ರ ಯಾರು, ಇವರಿಬ್ಬರು ವಿಷ್ಣು ದೂತರುಗಳೇ, ವಿಷ್ಣು ಸಹಾಕಳು ಇವರು. ಆಕ್ಚುಲಿ ಅಲ್ಲಿ ದ್ವಾರಪಾಲಕರಾಗಿದ್ರು.
ಬ್ರಾಹ್ಮಣರುಗಳು ಸಾಬ ಇಂದು ಇವರು ಏನು ಇವಾಗ ವೈಗುಂಡ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಯಾಕೆ ವೇನನಕ್ಕೂ ಸಾಬ ಕೊಟ್ಟು ನರಕಕ್ಕೂ ಕಳಿಸಿದ್ರು ಋಷಿಗಳೇ. ಅದೇ ತರ ಈ ಜಯ ವಿಜಯಕ್ಕೂ ಶಾಪ ಕೊಟ್ಟು ಮತ್ತೆ ಇಲ್ಲಿ ಅಸುರರಾಗ ಹುಟ್ಟಬೇಕು ಕಳಿಸಿದ್ರು ಋಷಿಗಳೇ. ಆಕ್ಚುಲಿ ಭಗವಂತನಕ್ಕೂ ಈ ಏನೋ ಒಂದೊಂದು ರಸ ಇವಾಗ ನಾವು ನೋಡಿದಿಲ್ವಾ, ಸಾಂತರಸ, ದಾಸ್ಯ ರಸ, ವಾತ್ಸಲ್ಯ ರಸ, ಸಾಕ್ಯ ರಸ, ಮಾಧುರ್ಯ ರಸ. ಆ ತರ ಭಗವಂತನಿಗೂ ವೀರ ರಸ. ವೀರ ರಸ ಅಂದ್ರೆ ಭಗವಂತ ಅಷ್ಟೊಂದು ಪರಾಕ್ರಮಶಾಲಿ. ಸೊ ಅವರಿಗೂ ಈ ತರ ಯಾರ ಹತ್ರ ಜಗಳ ಮಾಡಬೇಕು ಆಸೆ ಬಂದ್ಬಿಟ್ಟಿದೆ. ಸೊ ಆ ತರ ಜಗಳ ಮಾಡಬೇಕಂದ್ರೆ ಆಪೋಸಿಟ್ ಇರೋರು ಅಷ್ಟು ಸ್ಟ್ರಾಂಗ್ ಇರ್ಬೇಕಲ್ವಾ. ಮತ್ತೆ ಯಾರ ಹತ್ರ ಹೋಗಿ ಜಗಳ ಮಾಡೋದು. ಸೊ ಅದಕ್ಕೆ ಭಗವಂತ ಏನ್ ಮಾಡಿದ್ದಾರೆ, ಅವರು ಭಕ್ತರುಗಳ ಹತ್ರ ಈ ತರ ಆಟ ಆಡ್ತಾ ಇದ್ದಾರೆ. ಅವ್ರ ಭಕ್ತರುಗಳೇ ಯಾರು, ಈ ಜಯ ವಿಜಯರುಗಳು. ಇವಾಗ ಯುಧಿಷ್ಠಿರ ಕೇಳ್ತಾರೆ, ಏನು ಆ ವಿಷ್ಣು ಭಗವಂತ ಆ ವೈಗುಂಡಲ್ಲಿರೋರು ಇಲ್ಲಿ ಭೂಲೋಕಕ್ಕೆ ಶಾಪ ಸಿಕ್ಕಿ ಇಲ್ಲಿ ಬಂದಿದ್ದಾರಾ? ಯಾಕೆ ಆಕ್ಚುಲಿ ವೈಗುಂಡಲ್ಲಿರೋರು ಇಲ್ಲಿ ಬರಕ ಅವಶ್ಯಕತೆ ಇಲ್ವೇ? ಮತ್ತೆ ಯಾಕೆ ಅವರು ಕೆಳಗೆ ಬಿದ್ದಿದ್ದಾರೆ? ಸೊ ಅವಾಗ ಯಾಕಂದ್ರೆ ವೈಕುಂಠ ವಾಸಿಗಳಿಗೂ ದೇಹ ಅಭಿಮಾನ ಇಲ್ಲ, ಯಾವಾಗ ಆಧ್ಯಾತ್ಮಿಕಲ್ಲಿ ಇರ್ತಾರೆ ಅವರು. ಅವರು ನಮ್ ತರ ಜಡ ದೇಹ ಇಲ್ಲ, ಇಂದ್ರಿಯಗಳು ಈ ತರ ಏನೇ ಇಲ್ಲ, ಅವರೆಲ್ಲ ಆಧ್ಯಾತ್ಮಿಕವಾದದು. ಇವರು ಸಾಮಾನ್ಯ ಮನುಷ್ಯರ ತರ. ಅವರು ಅಲ್ಲಿ ಏನ್ ತಪ್ಪು ಮಾಡಿದಾರೆ, ಅವ್ರು ಯಾಕೆ ಇಲ್ಲಿ ಬಂದ್ರು, ಇಲ್ಲಿ ಬಂದು ಹುಟ್ಟೋ ತರ ಅವ್ರ ಅಷ್ಟು ಏನ್ ತಪ್ಪು ಮಾಡಿದ್ದಾರೆ ಅವರು ಕೇಳ್ತಾರೆ. ನಾರದರು ಹೇಳ್ತಾರೆ, ಒಂದು ಟೈಮ್ ಏನಾಯ್ತು ಗೊತ್ತಾ, ಬ್ರಹ್ಮದೇವರ ಪುತ್ರರುಗಳು ಯಾರು, ಸನಕರು, ಸನಾತನರು, ಸನಂತನರು, ಸನತ್ಕುಮಾರರು. ಸೊ ಇವರು 4 ಜನ ಈ ತರ ಸಂಚಾರ ಭಗವಂತನೇ ನೋಡಕ್ಕೋಸ್ಕರ ಅಲ್ಲಿ ವೈಕುಂಠದಲ್ಲಿ ಹೋದ್ರು. ಅಲ್ಲಿ ಹೋಗುವಾಗ ಅಲ್ಲಿ ಏನಾಯ್ತು, ಅಲ್ಲಿ ಅವ್ರನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಸ್ಟಾಪ್ ಮಾಡೋದಿಂದು ಯಾಕಂದ್ರೆ ಇವರು ಒಂದು 5 ವಯಸ್ಸು ಮಕ್ಕಳ ತರವೇ ಇರ್ತಾರೆ, ಬಟ್ಟೆ ಗಿಟ್ಟೆ ಏನು ಹಾಕೊಂಡಿದಿಲ್ಲ, 5 ವಯಸ್ಸು ಮಕ್ಕಳ ತರ ಹೋಗ್ತಾರೆ. ಸೊ ಈ ತರ ಮಕ್ಕಳು 4 ಜನ ವೈಗುಂಠದಲ್ಲಿ ಬರೋದು ನೋಡಿ ಆ ಜಯ ವಿಜಯರುಗಳು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇದೇನು ಈ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು 5 ಮಕ್ಕಳು ಸಾರಿ 4 ಮಕ್ಕಳು ಬರ್ತಾ ಇದ್ದಾರೆ, 5 ವಯಸ್ಸು ಮಕ್ಕಳೇ ಬರ್ತಾ ಇದ್ದಾರೆ, ಯಾರು ಇವರು? ಅವರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅವಾಗ ಅವ್ರಿಗೂ ಕೋಪ ಬಂದ್ಬಿಟ್ಟಿದೆ. ಯಾಕಂದ್ರೆ ಆಲ್ರೆಡಿ ಅವರು 6 ದ್ವಾರಗಳು ಕ್ರಾಸ್ ಮಾಡಿ 7th ದ್ವಾರ ಹತ್ರ ಬಂದ್ಬಿಟ್ಟಿದ್ದಾರೆ. ಅವಾಗ ಸನತ್ ಕುಮಾರ್ ಅವ್ರಿಗೆ ಕೋಪ ಬಂದು, ಆಕ್ಚುಲಿ ಭೂಲೋಕಲ್ಲೇ ಈ ತರ ರಜೋಗುಣ ತಮೋಗುಣ ಇರುತ್ತೆ, ಆದ್ರೆ ನೀವು ಇಲ್ಲಿ ಬಂದು ಭಗವಂತನ ವೈಗುಂಠ ಲೋಕಲ್ಲಿ ಇದ್ಕೊಂಡು ನಿಮ್ಗೆ ಏನೋ ಶುದ್ಧ ಸತ್ವಗುಣ ಇರಬೇಕು, ಆ ಶುದ್ಧ ಸತ್ವಗುಣವೇ ಇಲ್ವೇ? ನೀವೇನೋ ಭೂಲೋಕಲ್ಲಿ ಇರೋ ತರ ಯೋಚನೆ ಮಾಡಿಬಿಟ್ಟಿದ್ದೀರಾ. ಮತ್ತೆ ನಾವು ಈ 6 ದ್ವಾರ ಎಲ್ಲಿಂದ ನಾವು ಕ್ರಾಸ್ ಮಾಡಿ ಬಂದಿರಕ್ಕಾಗತ್ತೆ? ನೀವು ಆ ತರ ಯೋಚನೆ ಮಾಡಿಬಿಟ್ಟಿದ್ರ. ಆಕ್ಚುಲಿ ನಿಮ್ ಕೆಲಸ ಏನು, ಭಗವಂತನ್ನೇ ನೋಡಕ್ ಬರೋರ್ಗೂ ಕಳಿಸ್ಬೇಕು, ಆದ್ರೆ ನೀವು ನಮ್ಮನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ. ಅದಕ್ಕೆ ಅವ್ರಿಗೂ ಶಾಪ ಕೊಟ್ಬಿಟ್ಟಿದ್ದಾರೆ. ಏನು, ನೀವಿಬ್ಬರು ಭೂಲೋಕದಲ್ಲಿ ಹೋಗಿ ರಾಕ್ಷಸರಾಗಿ ಹುಟ್ಟಿ, ಅದು ಏನು 3 ಜನ್ಮ ಹೋಗಿ ಹುಟ್ಟಿ ಶಾಪ ಕೊಟ್ಬಿಟ್ಟಿದ್ದಾರೆ. ಸೊ ಆ ಭಗವಂತನ ಸಗಾಕಲು ಅವರೇ ಜಯ ವಿಜಯರು. ಸೊ ಅವರೇ ಏನ್ ಮಾಡಿಬಿಟ್ಟಿದ್ದಾರೆ, ತಿಥಿಯಿನ್ ಮಕ್ಕಳಾಗ ಹಿರಣ್ಯಾಕ್ಷನ್ ಹಿರಣ್ಯಕಶಿಪುವಾಗ ಹುಟ್ಟಿದ್ದಾರೆ. ಅಸುರ ಸ್ವಭಾವ ಎಂದು ಅಷ್ಟು ಭಯಂಕರವಾಗ ಅವರು ಇದ್ರು. ಸೊ ದೈತ್ಯರು, ದಾನವರುಗಳು ಎಲ್ಲರೂ ಅವ್ರಿಗೂ ಅಷ್ಟು ಮರ್ಯಾದೆ ಕೊಟ್ಟಿದ್ದಾರೆ. ಆತರ ಹಿರಣ್ಯಕಶಿಪುನಿ ಸಾಕ್ಷಾತ್ ಭಗವಂತ ಶ್ರೀಹರಿ ನರಸಿಂಹರು ಬಂದು ಅವರನ್ನೇ ಸಾಯಿಸ್ತಾರೆ. ಅದೇ ತರ ಭಗವಂತ ಗರ್ಭ ಸಮುದ್ರದಲ್ಲಿ ಭೂಮಿ ಬಿದ್ದಿರುವಾಗ ಅವನ ಎತ್ತಕ್ಕೆ ಹೋಗಿದ್ದಾರೆ. ಆವಾಗ ಯಾವ ರೂಪಲ್ಲಿ ಹೋಗಿದ್ದಾರೆ, ಭಗವಂತ ವರಾಹ ರೂಪಲ್ಲಿ ಹೋದ್ರು. ಸೊ ಆದಾಗಲೇ ಹಿರಣ್ಯಾಕ್ಷ ಬಂದು ಅವ್ರಿಗೂ ಡಿಸ್ಟರ್ಬ್ ಮಾಡಿದ್ದಾರೆ, ಮತ್ತೆ ವರಾಹ ದೇವರು ಹಿರಣ್ಯಾಕ್ಷನ ಕೊಂದಿದ್ದಾರೆ. ಇವಾಗ ನೋಡಿ, ಆ ಹಿರಣ್ಯಕಶಿಪು ಅವರ ಮಗವೇ ಪ್ರಹ್ಲಾದನು. ಪ್ರಹ್ಲಾದನು ಅಷ್ಟೊಂದು ವಿಷ್ಣು ಭಕ್ತನು ಅವನು ಇಲ್ವಾ. ಆ ವಿಷ್ಣು ಭಕ್ತನಿ ಅಷ್ಟು ಚಿತ್ರವಧೆ ಮಾಡಿದ್ದಾನೆ ಆ ಹಿರಣ್ಯಕಶಿಪು. ಭಗವಂತ ಭಕ್ತನಾಗಿರೋ ಹಿರಣ್ಯ
ಅதாவது ಹಿರಣ್ಯಕಶಿಪು ಮಗ ಪ್ರಹ್ಲಾದನು ಅಷ್ಟು ಕಷ್ಟ ಅನುಭವಿಸುವಾಗ ಅವಾಗ ಭಗವಂತ ಏನು ಬಂದು ಹಿರಣ್ಯಕಶಿಪುನ ಕೊಂದಿದ್ದಾರೆ. ಸೊ ಈ ತರ ಭಗವಂತ ಎಲ್ಲಾ ಜೀವರಾಶಿ ಒಳಗಡೆ ಪರಮಾತ್ಮ ಇದ್ದಾರೆ. ಭಗವಂತನಿಗೆ ಗೊತ್ತು ಯಾರು ಭಕ್ತ ಯಾರು ಅಭಕ್ತ, ಯಾರು ವೇಷ ಮಾಡ್ತಾರೆ, ಯಾರು ಮೋಸ ಮಾಡ್ತಾರೆ, ಎಲ್ಲ ಭಗವಂತನಿಗೆ ಗೊತ್ತು. ಸೊ ಇಲ್ಲಿ ಪ್ರಹ್ಲಾದನಿ ಭಗವಂತ ರಕ್ಷಣೆ ಮಾಡಕ್ಕೋಸ್ಕರವೇ ಏನು ಆ ಸ್ಕಂ ಏನು ಕಂಬ ಎಂದು ಬಂದು ಆ ಹಿರಣ್ಯಕಶಿಪುನಿ ಸಾಯಿಸಿದ್ದಾರೆ. ಆಕ್ಚುಲಿ ಭಗವಂತನ ಆ ವೀರ ರಸ ಇದೆ ಅಲ್ವಾ, ಆ ವೀರ ರಸ ಅನುಭವಿಸೋಕ್ಕೆ ಈ ಜಯ ವಿಜಯರುಗಳು ಭಗವಂತನ ಮನೋಭಾವ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರೇ ಇವಾಗ ಏನಾಗಿ ಹುಟ್ಟಿದ್ದಾರೆ, ಅಸುರர்களಾಗಿ ಹುಟ್ಟಿದ್ದಾರೆ. ಸೊ ಆ ಜಯ ವಿಜಯವೇ ಏನು ಹಿರಣ್ಯಕಶಿಪುವಾಗ ಫಸ್ಟ್ ಜನ್ಮ ತಗೊಂಡಿದ್ದಾರೆ. ನೆಕ್ಸ್ಟ್ ಜನ್ಮಲ್ಲಿ ಕೇಶಿನಿ ಗರ್ಭಲ್ಲಿ ರಾವಣನ್ ಕುಂಭಕರ್ಣನಾಗಿ ಹುಟ್ಟಿದ್ದಾರೆ. ಆಮೇಲೆ ಇವಾಗ ನೀವು ನೋಡಿದ್ರೆ ಆ ರಾವಣನು ಕುಂಭಕರ್ಣನು ಆಕ್ಚುಲಿ ಇವರೆಲ್ಲ ಹುಟ್ಟಿಯ ಕಾರಣ ಏನು? ಜಯ ವಿಜಯರುಗಳು ಈ ತರ ಹಿರಣ್ಯಕಶಿಪು ಮತ್ತೆ ರಾವಣ ಕುಂಭಕರ್ಣ ಇವಾಗ ಶಿಶುಪಾಲ ದಂದವಕ್ರ ಇದೆಲ್ಲ ಏನ್ ರೀಸನು? ಎಲ್ಲ ಬಂದಿರೋದು ಏನು? ಬ್ರಾಹ್ಮಣರಿಗೂ ಶಾಪ ಎಂದು. ಸೊ ಬ್ರಾಹ್ಮಣರಿಗೂ ಶಾಪ ಆ ತರ ಇರುವಾಗ ಅದಕ್ಕೆ ಇವರು ಬಂದು ಅಸುರಗಳಾಗಿ ಹುಟ್ಟಿದ್ದಾರೆ, ಭಗವಂತ ಹತ್ರ ಜಗಳ ಮಾಡಿದ್ದಾರೆ. ಸೊ ಅದೇ ತರ ಈ ರಾವಣ ಕುಂಭಕರ್ಣನು ಆ ವೀರ ರಸ ಜಗಳ ಮಾಡಿದ್ದಾರೆ. ಯಾರ ಹತ್ರ? ರಾಮಚಂದ್ರನ ಹತ್ರ. ಸೊ ಈ ತರ ಅಷ್ಟೊಂದು ಶ್ರೇಷ್ಠವಾದದ್ದು ಭಗವಂತನ ಲೀಲೆಗಳು. ಅದೇ ಜಯ ವಿಜಯ ಈ 3 ಜನ್ಮಲ್ಲಿ ಇವಾಗ ಏನು ಶಿಶುಪಾಲ ಗಂಧವಕ್ರನಾಗಿ ಹುಟ್ಟಿದ್ದಾರೆ. ಯಾಕಂದ್ರೆ ಇದೆಲ್ಲ ಏನು ಭಗವಂತನ ಲೀಲೆಗಳೇ. ಆಕ್ಚುಲಿ ಇವರಿಬ್ಬರು ಯಾರು? ಭಗವಂತನ ಜಯ ವಿಜಯ ದ್ವಾರ ಬಾಲಕರುಗಳು ಇವರು. ಸೊ ಭಗವಂತ ಒಂದು ಕ್ಷಣದಲ್ಲಿ ಇವರನ್ನೆಲ್ಲ ವೈಗುಂಠ ಲೋಕ ಕರ್ಕೊಂಡು ಹೋಗಕ್ಕಾಗತ್ತೆ, ಆದರೆ ಬ್ರಾಹ್ಮಣರುಗಳು ಶಾಪ ಸಿಕ್ಕಿದೆ ಅಲ್ವಾ, ಅದಕ್ಕೆ ಭಗವಂತ ಏನ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆಯಲ್ಲಿ ಈ ತರ ಲೀಲೆ ಮಾಡ್ತಾ ಇದ್ದಾರೆ. ಈ ತರ ಹೇಳ್ತಾ ಇರುವಾಗ ಇವಾಗ ಯುಧಿಷ್ಠಿರ ಮಹಾರಾಜ್ ಕೇಳ್ತಾರೆ, ಸ್ವಾಮಿ ಏನು ಹಿರಣ್ಯಕಶಿಪು ಅವರ ಮಗ ಪ್ರಹ್ಲಾದನಿ ಹಿಂಸೆ ಕೊಟ್ಟಿದಾರ, ಮಗನಕ್ಕೆ ಹಿಂಸೆ ಕೊಟ್ಟಿದಾರ, ಅಷ್ಟು ಒಂದು ಕಷ್ಟ ಯಾಕೆ ಬಂದಿದೆ? ಯಾಕಂದ್ರೆ ಹಿರಣ್ಯಕಶಿಪು ಸ್ವಂತ ಮಗನ ಯಾಕೆ ಇಷ್ಟೊಂದು ದುಃಖಲ್ಲಿ ಬಿಟ್ಟಿದ್ದಾರೆ? ಯಾಕಂದ್ರೆ ಪ್ರಹ್ಲಾದನು ಅಷ್ಟೊಂದು ಶ್ರೇಷ್ಠ ಭಕ್ತ ನಮ್ಗೆ ಗೊತ್ತು. ಮತ್ತೆ ಪ್ರಹ್ಲಾದನ ಸ್ಟೋರಿ ನಮ್ಗೆ ಹೇಳಿ ಸ್ವಾಮಿ, ಅವರ ಬಗ್ಗೆ ಪ್ರಹ್ಲಾದನ ಬಗ್ಗೆ ಕೇಳಕ್ಕೆ ಅಷ್ಟೊಂದು ಉತ್ಸಾಹವಾಗಿ ಇದೀನಿ. ಯಾಕಂದ್ರೆ ಭಗವಂತ ಅಚ್ಚುತ, ಅವರು ಕೆಳಗೆ ಬೀಳೋದೇ ಇಲ್ಲ, ಅದಕ್ಕೆ ಭಗವಂತನಿಗೆ ಅಚ್ಚುತಾನ ಹೆಸರು. ಅದೇ ಭಗವಂತನ ಭಕ್ತರುಗಳಿಗೂ ಅಚ್ಚುತಾತ್ಮ ಹೆಸರು. ಅಚ್ಚುತಾತ್ಮ ಅಂದ್ರೆ ಆ ಅಚ್ಚುತನಕ್ಕೆ ಭಕ್ತರುಗಳು ಅವರು ಭಗವಂತ ತರ ಯಾವಾಗ ಭಗವಂತ ಭಕ್ತಿಯಿಂದ ಕೆಳಗೆ ಬೀಳೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಆತರ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನಾರದರು ಏನ್ ಹೇಳ್ತಾರೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ.